ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಕಳೆದ 2-3 ದಿನಗಳಿಂದ ರಾಜಕೀಯದ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರುವಂಥ ಪ್ರಮುಖ ವಿಚಾರಗಳಲ್ಲಿ ಬೆಂಗಳೂರಿನ ಕಸದ ಟೆಂಡರ್ ಕೂಡ ಒಂದು. ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಆ ಪ್ರೆಸ್ ಮೀಟ್ನಲ್ಲಿ ಕೆಲವೊಂದು ಗಂಭೀರ ಆರೋಪವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಹೋದರು. ಹಾಗಿದ್ರೆ ಏನಿದು ಕಸದ ಟೆಂಡರ್ ಗೋಲ್ಮಾಲ್? ಹಾಗಿದ್ರೆ ಭ್ರಷ್ಟಾಚಾರದ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಏನಿದು ಟೆಂಡರ್ ಅನ್ನುವಂಥದ್ದು ಇನ್ನೂ ಕೂಡ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಒಂದಿಷ್ಟು ಡಿಟೇಲ್ಡ್ ಆಗಿರುವಂಥ ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. 3 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾರೆ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ, ಜೊತೆಗೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಕೂಡ ಆಗ್ತಾರೆ. ಅವರು ಸಚಿವರಾದ ಮೇಲೆ DK ಶಿವಕುಮಾರ್ ಅವರು ಸಚಿವರಾದ ಮೇಲೆ ಕೆಲವೊಂದಿಷ್ಟು ಯೋಜನೆಗಳನ್ನು ಬೆಂಗಳೂರಿನಲ್ಲಿ ಜಾರಿ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದದ್ದು ಅಂತಂದರೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ರಿಲೀಸ್ ಮಾಡ್ತಾರೆ. ಬ್ರ್ಯಾಂಡ್ ಬೆಂಗಳೂರಿನ ಅಡಿಯಲ್ಲಿ ಬೆಂಗಳೂರಿನ ರಸ್ತೆಗಳನ್ನು ಸರಿ ಮಾಡುವಂಥದ್ದು, ಗುಂಡಿಗಳನ್ನು ಮುಚ್ಚುವಂಥದ್ದು, ಬ್ಯೂಟಿಫಿಕೇಷನ್ ಕೆಲಸಗಳನ್ನು ಮಾಡುವಂಥದ್ದು, ಮೋರಿಗಳನ್ನು ಸರಿ ಮಾಡುವಂಥದ್ದು, ಹೀಗೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಒಂದು ಕಾನ್ಸೆಪ್ಟ್ನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋದರು. ಇದರ ಜೊತೆಗೆ ಸುರಂಗ ಮಾರ್ಗವನ್ನು ಮಾಡೋದಕ್ಕೆ ಒಂದು ಪ್ಲ್ಯಾನನ್ನು ಮಾಡಿದ್ರು. ಬೆಂಗಳೂರಿನಲ್ಲಿ ಪ್ಯಾರಿಸ್ನಲ್ಲಿರುವಂಥ ಐಫೆಲ್ ಟವರ್ ರೀತಿಯಲ್ಲಿರುವಂಥ ಒಂದು ಒಂದು ಎತ್ತರದ ಒಂದು ಟವರನ್ನು, ಅದನ್ನು ಸ್ಕೈ ಡಕ್ ಅಂತ ಕರೆದ್ರು. ಸ್ಕೈ ಡಕ್ ಮಾಡೋದಕ್ಕೂ ಕೂಡ ಯೋಜನೆಯನ್ನು ರೂಪಿಸಿದ್ರು. ಹೀಗೆ ರಾಜಕಾಲುವೆಗಳ ಒತ್ತುವರಿಯನ್ನು ಕಡಿಮೆ ಮಾಡಬೇಕು, ಹೂಳನ್ನು ಎತ್ತಬೇಕು ಮಳೆಗಾಲದಲ್ಲಿ, ಅಂದರೆ ಈ ರೀತಿಯಾಗಿರುವಂಥ ಯೋಜನೆಗಳೆಲ್ಲವನ್ನು ಕೂಡ ಬೆಂಗಳೂರಿನಲ್ಲಿ ಹಾಕ್ತಾ ಹೋದರು. ಸೊ ಈ ಪೈಕಿ ಬೆಂಗಳೂರಿನ ಕಸದ ಗುತ್ತಿಗೆಯನ್ನು ಕೂಡ ಅವರು ಒಂದು ಯೋಜನೆಯಾಗಿ ಕೈಗೆತ್ತಿಕೊಂಡಿದ್ರು. ಸೊ ಏನು ಕಸದ ಗುತ್ತಿಗೆ ಅಂದರೆ ಪ್ರತಿ ವರ್ಷ ಕಸದ ಗುತ್ತಿಗೆ ಕೊಡ್ತಾರೆ. ಅದರಲ್ಲಿ ಇವರೇನು ಹೊಸತೇನು ಬಂದು ಮಾಡೋದಿದೆ, ಇವ್ರ ಯೋಜನೆ ಏನಿದೆ ಅದರಲ್ಲಿ ಅಂತ ಕೇಳಿದ್ರೆ DK ಶಿವಕುಮಾರ್ ಅವರು ಏನು ಮಾಡಿದ್ರು ಅಂತಂದರೆ, ಈ ಒಂದು ಬೆಂಗಳೂರಿನ ಕಸದ ಗುತ್ತಿಗೆ ಪ್ರತಿ ವರ್ಷಕ್ಕೆ ಕೊಡ್ತಾ ಹೋದರೆ ಇವರು ಆ ಪ್ರತಿ ವರ್ಷದನ್ನು ಕೈಬಿಟ್ಟು ಮುಂದಿನ 30 ವರ್ಷಗಳಿಗೆ ಅನ್ವಯ ಆಗುವಂತೆ ಒಂದು ಕಸದ ಪ್ಯಾಕೇಜನ್ನು ರೆಡಿ ಮಾಡಿದ್ರು. 30 ವರ್ಷಕ್ಕಾಗುವಷ್ಟು ಟೆಂಡರ್ ದೇಶದ ಯಾವುದೇ ರಾಜ್ಯದಲ್ಲೂ ಕೂಡ ಒಂದು ಮೆಟ್ರೋಪಾಲಿಟನ್ ಸಿಟಿಯ ಕಸದ ಗುತ್ತಿಗೆಯನ್ನು 30 ವರ್ಷಕ್ಕೆ ಟೆಂಡರ್ ಕರೆದಿರುವಂಥ ಉದಾಹರಣೆ ಇಲ್ಲ. ಅವೆಲ್ಲ ಬೇರೆ ಮಾತು ಬಿಟ್ಬಿಡೋಣ. ಸೊ ಈಗ ಈ ಒಂದು ವಿಚಾರದ ನಡುವೆ ಸುತ್ತಮುತ್ತ ನಡೀತಾ ಇರುವಂಥ ವಿಚಾರಗಳನ್ನು ಮಾತ್ರ ನಾವು ಪ್ರಸ್ತಾಪಿಸೋಣ. ಸೊ ಈ 30 ವರ್ಷಗಳ ಗುತ್ತಿಗೆಯನ್ನು ಬೆಂಗಳೂರಿನ ಕಸದ ಟೆಂಡರನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. 1.5-2 ವರ್ಷಗಳಿಂದ ಇದರ ಪ್ರಕ್ರಿಯೆ ನಡೀತಾನೆ ಬಂದಿದೆ. ಈಗ ಒಂದು ಸ್ವಲ್ಪ ಚುರುಕಾಗಿದೆ. ಬಹುತೇಕ ಕೊನೆಯ ಹಂತಕ್ಕೆ, ಫೈನಲ್ ಸ್ಟೆಪ್ಪಿಗೆ ಇದೀಗ ಈ ಒಂದು ಟೆಂಡರ್ ಪ್ರಕ್ರಿಯೆ ಬಂದಿರುವಂಥದ್ದು. ಸೊ ಈ ಒಂದು 30 ವರ್ಷದ ಗುತ್ತಿಗೆಯನ್ನು ಕೊಡೋದಕ್ಕೆ ಬರೋಬ್ಬರಿ 39,400 ಚಿಲ್ಲರೆ, ಅಂದರೆ 434 ಕೋಟಿ, ಏನು ಹೆಚ್ಚು ಕಮ್ಮಿ ನಾವು 40,000 ಕೋಟಿ ಅಂತಲೇ ಹೇಳ್ಬೋದು. 39,400 ಚಿಲ್ಲರೆ ಕೋಟಿಯಷ್ಟು ಬೃಹತ್ ಮೊತ್ತವನ್ನು ಈ 30 ವರ್ಷಕ್ಕೆ ಟೆಂಡರ್ ಮೊತ್ತವಾಗಿ ಇದೀಗ ಫೈನಲೈಸ್ ಮಾಡಿರುವಂಥದ್ದು. ಸೊ ಈ ಒಂದು ಟೆಂಡರನ್ನು ಪಡೀತಾ ಇರುವಂಥದ್ದು ದೆಹಲಿ ಬೇಸ್ಡ್ ಆಗಿರುವಂತಹ ದೆಹಲಿ ಮೂಲದ MSW ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಯಾವುದೋ ಒಂದು ಕಂಪ್ನಿಗೆ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿರುವಂಥ ಒಂದು ಆರೋಪ ಏನು ಅಂತಂದರೆ, ಈ MSW ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಈ ಕಂಪನಿ ರಾಮ್ಕಿ ಸಂಸ್ಥೆಯ ಅಂಗಸಂಸ್ಥೆ ಅನ್ನುವಂಥದ್ದು. ಸೊ ಬೆಂಗಳೂರಿನ ಬಗ್ಗೆ ಗೊತ್ತಿರುವಂಥವರಿಗೆ ರಾಮ್ಕಿ ಸಂಸ್ಥೆ ಹೊಸ ಹೆಸರಲ್ಲ. ಬೆಂಗಳೂರಿನಲ್ಲಿ ಹಲವಾರು ಗೋಲ್ಮಾಲ್ ಮಾಡಿರುವಂಥದ್ದು, BBMPಗೆ ಚೆಳ್ಳೆಹಣ್ಣು ತಿನ್ನಿಸಿರುವಂಥದ್ದು, ತಪ್ಪು ಲೆಕ್ಕಗಳನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರವನ್ನು ಎಸಗಿರುವಂಥ ಸಂಸ್ಥೆ. ಇದೇ ಕಾರಣಕ್ಕೆ ಆಗಿದ್ದಂತಹ BBMP 2021-22 ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿರುವಂಥ ಸಂಸ್ಥೆ ರಾಮ್ಕಿ. ಸೊ ಕೆಟ್ಟ ಹೆಸರು ಬರ್ತಾ ಇದ್ದ ಹಾಗೆ ಬೇರೆ ಬೇರೆ ಅಂಗಸಂಸ್ಥೆಗಳನ್ನು ಓಪನ್ ಮಾಡಿಕೊಂಡು ಮತ್ತೆ ಅದೇ ರೀತಿಯಾಗಿರುವಂಥ ಕೆಲಸ ಕಾರ್ಯಗಳಿಗೆ ಈ ರಾಮ್ಕಿ ಸಂಸ್ಥೆ ಮುಂದಾಗಿದೆ ಅನ್ನುವಂಥದ್ದು ಇದೀಗ ಆರ್ ಅಶೋಕ್ ಅವರ ಆರೋಪ. ಈ ಗುತ್ತಿಗೆ ಆ ಒಂದು ನಿರ್ದಿಷ್ಟ, ಅಂದರೆ ರಾಮ್ಕಿ ಕಂಪ್ನಿಗೆ ಹೋಗೋದಕ್ಕೆ ಇಲ್ಲಿ ಕಿಕ್ ಬ್ಯಾಕನ್ನು ಪಡೆದುಕೊಳ್ಳಲಾಗಿದೆ. ಸರ್ಕಾರದ ಕೆಲವು ಪ್ರಭಾವಿ ನಾಯಕರು ಕಿಕ್ ಬ್ಯಾಕನ್ನು ಪಡೆದುಕೊಂಡಿದ್ದಾರೆ. ಕಿಕ್ ಬ್ಯಾಕ್ ಅಂದರೆ ಹಾಗಾದರೆ ಎಷ್ಟು? ಬರೋಬ್ಬರಿ 10,000 ಕೋಟಿ ರೂಪಾಯಿ, ಅಂದರೆ 39,000
434 ಕೋಟಿ ರೂಪಾಯಿ ಟೆಂಡರ್ ಮೊತ್ತ ಏನಿದೆ, ಈ ಪೈಕಿ 10,000 ಕೋಟಿಯಷ್ಟು ಕಿಕ್ ಬ್ಯಾಕನ್ನು ಪಡೆಯಲಾಗಿದೆ ಅನ್ನುವಂಥದ್ದು ಆರ್ ಅಶೋಕ್ ಅವರ ಆರೋಪ ಸರ್ಕಾರದ ಮೇಲೆ. ಆದರೆ ನಾವಿಲ್ಲಿ ಒಂದು ಟೆಕ್ನಿಕಲ್ ಆಗಿರುವಂಥ ಒಂದು ಮ್ಯಾಥಮ್ಯಾಟಿಕಲ್ ವಿಚಾರವನ್ನು ಪ್ರಸ್ತಾಪಿಸ್ತಾ ಮಾತನಾಡೋದಾದರೆ ಆ ರೀತಿಯಾಗಿ ಯೋಚನೆ ಮಾಡಿದಾಗ ಸದ್ಯಕ್ಕೆ 1,100ರಿಂದ 1,200 ಕೋಟಿ ರೂಪಾಯಿಯಷ್ಟು ಬಜೆಟ್ ಪ್ರತಿ ವರ್ಷ ಬೆಂಗಳೂರಿನ ಕಸ ವಿಲೇವಾರಿಗೆ ಹಾಕ್ತಾ ಇದೆ. ಅಂದರೆ ಪ್ರತಿ ವರ್ಷ BBMP ಇದ್ದಾಗಲೂ ಅಷ್ಟೇ ಆಗ್ತಾ ಇತ್ತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಈ 5 ನಗರ ಪಾಲಿಕೆಯ ಬಜೆಟ್ನಲ್ಲೂ ಕೂಡ ತಲಾ 250, 220, 200ರಿಂದ 250 ಕೋಟಿ ರೂಪಾಯಿ ಬೆಂಗಳೂರಿನ ಕಸ ವಿಲೇವಾರಿ ಮಾಡೋದಕ್ಕೆ ಆಯಾ ನಗರ ಪಾಲಿಕೆಗಳಲ್ಲಿ ಮೀಸಲಿಡಲಾಗಿದೆ. ಅಂದರೆ ಎಲ್ಲ ಸೇರಿಸಿದ್ರೆ ಒಂದು 1,100ರಿಂದ 1,200 ಕೋಟಿ ರೂಪಾಯಿಯಷ್ಟು ಪ್ರತಿ ವರ್ಷ ಬೆಂಗಳೂರಿನ ಕಸ ವಿಲೇವಾರಿ ಮಾಡೋದಕ್ಕೆ ಖರ್ಚಾಗ್ತಾ ಇದೆ, ವೆಚ್ಚ ಆಗ್ತಾ ಇದೆ. ಸೊ ಈ ಒಂದು ಅಂಕಿನ ಸಂಖ್ಯೆಯನ್ನು ನಾವು ಲೆಕ್ಕ ಹಾಕಿದ್ರೆ ಮುಂದಿನ 30 ವರ್ಷಕ್ಕೆ ಹೆಚ್ಚು ಕಮ್ಮಿ 33,000 ಕೋಟಿ ರೂಪಾಯಿ ಬೆಂಗಳೂರಿನ ಕಸ ವಿಲೇವಾರಿಗೆ ನಾವು ಖರ್ಚು ಮಾಡಬೇಕಾಗತ್ತೆ. ಈಗ 30 ವರ್ಷಕ್ಕೆ ಏನು ಟೆಂಡರನ್ನು ಕೊಡ್ತಾ ಇದ್ದಾರೆ, ಈ ಟೆಂಡರ್ ಕೊಟ್ಟಾಗಲೂ ಕೂಡ ಪ್ರತಿ ವರ್ಷ ನಾವು 1,100ರಿಂದ 1,200 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಮುಂದಿನ 30 ವರ್ಷಕ್ಕೆ 33,000 ಕೋಟಿ, ಹೆಚ್ಚು ಕಮ್ಮಿ ಒಂದು 606 ಕೋಟಿ, ಕಡಿಮೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು. 33,000 ಕೋಟಿ ರೂಪಾಯಿ ರೌಂಡ್ ಫಿಗರು ಅಂತಂದರೆ 33,000 ಕೋಟಿ ರೂಪಾಯಿ ಈ 30 ವರ್ಷಗಳಿಗೆ ಖರ್ಚಾಗುತ್ತೆ. ಈ 33,000 ರೂಪಾಯಿಗಿಂತಲೂ ಹೆಚ್ಚಿನ ಹಣವನ್ನು ಈ ಟೆಂಡರ್ ಮೊತ್ತಕ್ಕೆ ಇಲ್ಲಿ ಬಿಡ್ ಮಾಡಲಾಗಿದೆ ಅನ್ನುವಂಥದ್ದು ಭಾಳ ಗಮನಾರ್ಹ ವಿಚಾರ. ಹೆಚ್ಚು ಕಮ್ಮಿ 6,400, ಹೆಚ್ಚು ಕಮ್ಮಿ 6,500 ಕೋಟಿ ರೂಪಾಯಿ ಹೆಚ್ಚಿನ ಮೊತ್ತಕ್ಕೆ ಇಲ್ಲಿ ಬಿಡ್ ಮಾಡೋದಕ್ಕೆ ಯಾಕೆ ಕೊಟ್ಟರು ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ. ಈ ಒಂದು ಪ್ರಸ್ತಾಪವನ್ನು ಈ ಹಿಂದೆನೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತಯಾರಿಸಿದಂಥ ಸಂದರ್ಭದಲ್ಲಿ ರಾಜ್ಯ ಹಣಕಾಸು ಇಲಾಖೆ ಇದು ಬೇಡ, ಇದು ಸರಿ ಹೋಗಲ್ಲ, ಯಾಕೆಂದರೆ ಇದು ಹೆಚ್ಚಿನ ಆರ್ಥಿಕ ಹೊರೆಯನ್ನು ಸ್ಥಳೀಯ ಸಂಸ್ಥೆ ಮೇಲೆ ಅಂದರೆ GBA ಮೇಲೆ ಆಗಿದ್ದಂಥ BBMP ಈಗಿರುವಂಥ GBA ವ್ಯಾಪ್ತಿಯ ನಗರ ಪಾಲಿಕೆಗಳ ಮೇಲೆ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತೆ. ಹೀಗಾಗಿ 30 ವರ್ಷಗಳಿಗೆ ಕೊಡೋದು ಬೇಡ, 10 ವರ್ಷಗಳಿಗೆ ಕೊಟ್ಟರೆ ಸಾಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಆರ್ಥಿಕ ಹಣಕಾಸು ಇಲಾಖೆ ಸರ್ಕಾರಕ್ಕೆ ಒಂದು ಸಜೆಷನನ್ನು ಕೊಡುತ್ತೆ, ಒಂದು ಸಲಹೆಯನ್ನು ಕೊಡುತ್ತೆ. ಅದಾಗಿಯೂ ಕೂಡ ಸರ್ಕಾರ ಈ ಒಂದು ಸಲಹೆಯನ್ನು ತಿರಸ್ಕರಿಸಿ 30 ವರ್ಷಕ್ಕೆ ರಾಮ್ಕಿ ಅನ್ನುವಂಥ ಒಂದು ಸಂಸ್ಥೆಗೆ ಟೆಂಡರನ್ನು ಕೊಡೋದಕ್ಕೆ ತನ್ನ ಪ್ರಕ್ರಿಯೆಯನ್ನು ಎಲ್ಲ ಕಾನೂನು ಬಾಹಿರ ಅಂದರೆ 30 ವರ್ಷಕ್ಕೆ ಟೆಂಡರ್ ಕೊಡೋದಕ್ಕೆ ಆಗಲ್ಲ ಅನ್ನುವಂಥ ಒಂದು ವಾದವೂ ಕೂಡ ಇದೆ. ಅಂದರೆ BSWML ಬೈಲಾ ಪ್ರಕಾರ ಆ ರೀತಿಯ ಟೆಂಡರ್ಗೆ ಅವಕಾಶ ಇಲ್ಲ ಅನ್ನುವಂಥ ಒಂದು ವಾದವೂ ಕೂಡ ಇದೆ. ಅದಿನ್ನೂ ಕೂಡ ಕ್ಲಾರಿಟಿ ಇಲ್ಲ. ಅದಾಗಿಯೂ ಕೂಡ ಎಲ್ಲ ಕಾನೂನಿನ ಕಟ್ಟಳೆಗಳನ್ನು ಗಾಳಿಗೆ ತೂರಿ ಈ ರೀತಿಯಾಗಿರುವಂಥ ಟೆಂಡರನ್ನು ಸರ್ಕಾರ ಕೊಟ್ಟಿರುವಂದರೆ GBA ಕೊಟ್ಟಿರುವಂಥದ್ದು ಸರ್ಕಾರದ ಸೂಚನೆ ಮೇರೆಗೆ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ BSWML ಆ ಸಂಸ್ಥೆ ಕೊಟ್ಟಿರುವಂಥದ್ದು. ಸೊ ಈಗ ಪ್ರತಿ ವರ್ಷ ಈ 39,434 ಕೋಟಿ ರೂಪಾಯಿ ಟೆಂಡರ್ಗೆ ಏನು ಬಿಡ್ ಮಾಡಲಾಗಿದೆ, ಇದಕ್ಕೆ ಪ್ರತಿ ವರ್ಷ 5% ಏರಿಸಿ ಗುತ್ತಿಗೆ ಸಂಸ್ಥೆಗೆ ಮತ್ತೆ GBA ವ್ಯಾಪ್ತಿ ಇರುವಂಥ ನಗರ ಪಾಲಿಕೆಗಳು ಕೊಡಬೇಕಾಗತ್ತೆ. ಅಂದರೆ ಈ ಪ್ರತಿ ವರ್ಷ 5% ಅಂತಂದ್ರೂ ಕೂಡ ಒಂದು 30 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಒಂದು 7ರಿಂದ 8,000 ಕೋಟಿ ರೂಪಾಯಿ ಅಥವಾ 10,000 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಅಲ್ಲಿಗೆ 16,000 ಕೋಟಿ 16,500 ಕೋಟಿ ರೂಪಾಯಿಯಷ್ಟು ಹೆಚ್ಚಿನ ದುಡ್ಡನ್ನು ಕಸದ ವಿಲೇವಾರಿ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಪಾಲಿಕೆ ಖರ್ಚು ಮಾಡಬೇಕಾಗತ್ತೆ. ಅಂದರೆ BSWML ಅಧಿಕಾರಿಗಳು ಖರ್ಚು ಮಾಡಬೇಕಾಗುತ್ತೆ. ಇದು ಆರ್ಥಿಕ ಹೊರೆ. ಈ ಹಣವನ್ನು ಕಿಕ್ ಬ್ಯಾಕ್ ರೂಪದಲ್ಲಿ ಪಡೆಯೋದಕ್ಕೆ ಈಗ ಸರ್ಕಾರ, ಈ ರಾಜ್ಯ ಸರ್ಕಾರ ಇಷ್ಟೊಂದು ಹುಮ್ಮಸ್ಸಿನಿಂದ ಈ ಟೆಂಡರನ್ನು ಕೊಡ್ತಾ ಇರುವಂಥದ್ದು ಅನ್ನೋ ಆರೋಪ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮಾಡಿರುವಂಥದ್ದು. ಇದಕ್ಕೆ ತಿರುಗೇಟನ್ನು ಕೊಟ್ಟಿರುವಂಥ DK ಶಿವಕುಮಾರ್ ಅವರು ಇದರ ಹಿಂದೆ BJPಯ ನಾಯಕರದ್ದೇ ಮಾಫಿಯಾ ಇದೆ, ಅವರದ್ದೇ ಕೈವಾಡ ಇದೆ ಅನ್ನುವಂಥ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಆರ್ಥಿಕ ಲೆಕ್ಕಾಚಾರ ಗುಣಿಸಿ ಕೂಡಿಸಿ ಕಳೆದ್ರೆ ಒಂದು ರೀತಿಯ ಆರ್ಥಿಕ ಹೊರೆ ಅಂತೂ ಈ ಒಂದು ಟೆಂಡರ್ ಮೂಲಕ ಸ್ಥಳೀಯ ಸಂಸ್ಥೆಗಳ ಮೇಲೆ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅಭಿಪ್ರಾಯಗಳಲ್ಲಿ ಯಾವುದೇ ತಕರಾರಿಲ್ಲ, ಅದರ ಬಗ್ಗೆ ಚರ್ಚೆನೂ ಇಲ್ಲ. ಆರ್ಥಿಕ ಹೊರೆ ಅಂತೂ ಆಗೇ ಆಗುತ್ತೆ. ಅದಾಗಿಯೂ ಕೂಡ ಈ 30 ವರ್ಷಗಳಿಗೆ ಟೆಂಡರ್ ಕೊಡಲೇಬೇಕು ಅನ್ನುವಂಥ ಜಿದ್ದಿಗೆ ಸರ್ಕಾರ ಯಾಕೆ ಬಿದ್ದಿದೆ? ವಿಪಕ್ಷ ಹೇಳಿರುವ ರೀತಿಯಲ್ಲೇ ಕಾರಣನ ಅಥವಾ ಇನ್ನೇನಾದರೂ ಬೇರೆ ಕಾರಣ ಇದೆಯಾ ಗೊತ್ತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.